ನಗರಕ್ಕೆ ಅಂಟಿಕೊಂಡಿರುವ ಪ್ರದೇಶದಲ್ಲಿ ಬಿಎಸ್ಪಿಎಲ್ ಉಕ್ಕಿನ ಕಾರ್ಖಾನೆಯನ್ನು 54,000 ಕೋಟಿ ವೆಚ್ಚದಲ್ಲಿ ನಿರ್ಮಿಸಲು ಯೋಜಿಸಲಾಗಿದೆ. ಆದರೆ ಈ ಕಾರ್ಖಾನೆ ಸ್ಥಾಪನೆಯಾದರೆ ಕೊಪ್ಪಳದ ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಹಾಗೂ ಕಾರ್ಖಾನೆಯ ಹೊಗೆಯಿಂದ ನಗರ ಬೂದಿಮಯವಾಗಲಿದೆ ಎಂದು ಶಾಸಕರಾದ ಗಾಲಿ ಜನಾರ್ದನ ರೆಡ್ಡಿ ಅವರು ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದರು. ಈ ಕಾರ್ಖಾನೆಯ ವಿರುದ್ಧ ಕೊಪ್ಪಳದ ನಡೆದಾಡುವ ದೇವರಾದ ಪೂಜ್ಯ ಶ್ರೀ ಅಭಿನವ ಗವಿಶ್ರೀಯವರ ನೇತೃತ್ವದಲ್ಲಿ ಪಕ್ಷಾತೀತವಾಗಿ ಪ್ರತಿಭಟನೆ ನಡೆಸಲಾಯಿತು. ಕೊಪ್ಪಳ ಜಿಲ್ಲೆಯ ಪ್ರತಿನಿಧಿಗಳು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ತಕ್ಷಣವೇ ಕಾರ್ಖಾನೆ ಕಾಮಗಾರಿಯನ್ನು ನಿಲ್ಲಿಸುವಂತೆ ಮನವಿ ಸಲ್ಲಿಸಿದರು. ಈ ಮನವಿಗೆ ಪ್ರತಿಕ್ರಿಯಿಸಿದ ಮಾನ್ಯ ಮುಖ್ಯಮಂತ್ರಿಗಳು ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮೌಖಿಕ ಸೂಚನೆ ನೀಡಿದರು. ಆದರೆ ಇದುವರೆಗೂ ಬಿಎಸ್ಪಿಎಲ್ ತನ್ನ ಕಾಮಗಾರಿಯನ್ನು ನಿಲ್ಲಿಸಿಲ್ಲ. ಆದ್ದರಿಂದ ಬಜೆಟ್ ಉತ್ತರದ ವೇಳೆ ಮಾನ್ಯ ಮುಖ್ಯಮಂತ್ರಿಗಳು ಈ ಕುರಿತು ಮಾತನಾಡಬೇಕೆಂದು ಸದನದಲ್ಲಿ ಒತ್ತಾಯಿಸಿದರು. ಕೊಪ್ಪಳ ನಗರಕ್ಕೆ ಅಂಟಿಕೊಂಡು ಬಿಎಸ್ಪಿಎಲ್ ಅಂತ ಹೇಳಿ ಫ್ಯಾಕ್ಟ್ರಿ ಸುಮಾರು 54,000 ಕೋಟಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಅಂತೇಳಿ ಸರ್ಕಾರ ಅನುಮೋದನೆ ಕೊಟ್ಟಿತ್ತು. ನಮ್ಮ ನಡೆದಾಡುವ ದೇವರೇ ಅಂತೇಳಿ ಹೆಸರಾಗಿರುವಂಥ ಕೊಪ್ಪಳದ ಗವಿಶ್ರೀ ಅವರೇ ಸಾಕ್ಷಾತ್ತು ಅವರೇ ಈ ಒಂದು ಮುಂದಾಳಿತ್ವ ವಹಿಸಿ ದೊಡ್ಡ ಪ್ರಮಾಣದಲ್ಲಿ ಜನಗಳ ಜೊತೆ ಹೋರಾಟ ಮಾಡಿದ್ದು. ಇಲ್ಲಿ ನಮ್ಮ ಹಿರಿಯರು ರಾಯರೆಡ್ಡಿ ಅವರು ಇದ್ದಾರೆ, ದೊಡ್ಡನಗೌಡರು ಇದ್ದಾರೆ, ನಾನಿದ್ದೀನಿ ಮತ್ತು ಎಲ್ಲ ಕಾಂಗ್ರೆಸ್ ಬಿಜೆಪಿ ಅಂತ ಪಕ್ಷಾತೀತವಾಗಿ ಎಲ್ಲರೂ ಅದರಲ್ಲಿ ಪಾಲ್ಗೊಂಡಿದ್ದೀವಿ. ಆದರೆ ಅವರು ಆ ಫ್ಯಾಕ್ಟ್ರಿ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಫೋನ್ ಮೂಲಕ ನಮ್ಮ ಎದುರುಗಡೆನೆ ಜಿಲ್ಲಾಧಿಕಾರಿಗಳಿಗೆ SP ಗಳಿಗೆ ತಕ್ಷಣ ಬಂದ್ ಮಾಡಬೇಕಂತ ಹೇಳಿದ್ದಾರೆ. ಬಟ್ ಅವರು ಓವರಲ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಆದರೂ ಕನ್ಸ್ಟ್ರಕ್ಷನ್ ಜೋರಾಗಿ ನಡೀತಾ ಇದೆ. ದಯಮಾಡಿ ಅದನ್ನು ನಿಲ್ಲಿಸೋದಕ್ಕೆ ನಾಳೆ ಮುಖ್ಯಮಂತ್ರಿಗಳು ಸದನದಲ್ಲೇ ಸ್ವಲ್ಪ ಗಂಭೀರವಾಗಿ ಅದಕ್ಕೊಂದು ಉತ್ತರ ಕೊಡೋದ್ರ ಮೂಲಕ ಇಡೀ ಕೊಪ್ಪಳ ಜಿಲ್ಲೆ ಜನರಿಗೆ ಒಂದು ಉತ್ತರ ಕೊಟ್ಟಂಗೆ ಸಮಾಧಾನ ಮಾಡಬೇಕಾಗಿದೆ. ಹೋದ್ರೆ ಫ್ಯಾಕ್ಟ್ರಿ ಬಂದ್ರೆ ಇಡೀ ಕೊಪ್ಪಳ ನಗರನೇ ಸಂಪೂರ್ಣ ನಿಮಗೆ ಬೂದಿಮಯ ಆಗುತ್ತೆ. ರೈತರಿಗೆ ತುಂಬಾ ತೊಂದರೆ.